ನಮಸ್ಕಾರ ಸ್ನೇಹಿತರೆ. ಐಶ್ವರ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಕಾಲಿಡಬೇಕು ಎಂದು ನಾವೆಲ್ಲರೂ ಕೂಡ ಆಸೆ ಪಡ್ತೀವಿ. ಶ್ರೀ ಮಹಾಲಕ್ಷ್ಮಿ ಯಾವ ಮನೆಯಲ್ಲಿ ಇರುತ್ತಾಳೋ ಆ ಮನೆ ಸುಖ, ಸಂತೋಷ, ಸಂತಾನ ಹಾಗೂ ಐಶ್ವರ್ಯದಿಂದ ತುಂಬಿರುತ್ತದೆ. ಆದರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುವುದಕ್ಕೂ ಮುಂಚೆ ಖಂಡಿತ ಕೆಲವು ಚಿಹ್ನೆಗಳು ಕಾಣಿಸುತ್ತದೆ. ಲಕ್ಷ್ಮೀ ದೇವಿ ಇರದ ಮನೆಗಳಲ್ಲಿ ದರಿದ್ರ ದೇವತೆ ಜಾಂಡಾಹೋರಿ ಕುಳಿತುಕೊಳ್ಳುತ್ತಾಳೆ. ಹಾಗಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇಲ್ಲದಿದ್ದರೆ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಯಾವ ರೀತಿ ಆಹ್ವಾನಿಸಬೇಕು, ದರಿದ್ರ ದೇವತೆಯನ್ನು ಮನೆಯಿಂದ ಯಾವ ರೀತಿ ಓಡಿಸಬೇಕು, ಇಂಥ ಎಷ್ಟೋ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಹಲ್ಲಿಯನ್ನು ಲಕ್ಷ್ಮಿ ಸ್ವರೂಪದಂತೆ ಭಾವಿಸುತ್ತಾರೆ. ಮೈ ಮೇಲೆ ಹಲ್ಲಿ ಬಿದ್ದ ತಕ್ಷಣ ತುಂಬಾ ಜನ ಹೆದರಿ ತಬ್ಬಿಬ್ಬಾಗ್ತಾರೆ. ಆದರೆ ಮೈ ಮೇಲೆ ಹಲ್ಲಿ ಬಿದ್ದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಶುಭ ನಡೆಯಲಿದೆ ಎಂದು ಅರ್ಥ. ಲಕ್ಷ್ಮೀ ದೇವಿ ಅನುಗ್ರಹ ನಮ್ಮ ಮೇಲಿದೆ ಎಂಬುದಕ್ಕೆ ಇದೊಂದು ಚಿಹ್ನೆ. ಹಾಗೆ ಒಮ್ಮೊಮ್ಮೆ ದೇವರ ಮನೆಯಲ್ಲಿ ಹಲ್ಲಿಗಳು ಕಾಣಿಸುತ್ತವೆ. ದೇವರ ಮನೆಯಲ್ಲಿ ಹಲ್ಲಿ ಕಾಣಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಎಂದು ಅರ್ಥ. ಹಾಗೆ ಒಮ್ಮೊಮ್ಮೆ ನಾವು ಪೂಜೆ ಮಾಡಿ ದೇವರಿಗೆ ಇಟ್ಟಂತ ನೈವೇದ್ಯವನ್ನ ಇರುವೆಗಳು ತಿನ್ನುತ್ತವೆ. ಇದು ತುಂಬಾನೇ ಶುಭ ಎಂದು ನೀವು ಭಾವಿಸಬೇಕು. ದೇವರಿಗೆ ಇಟ್ಟಂತ ನೈವೇದ್ಯವನ್ನು ಇರುವೆಗಳು ತಿಂದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಫಲ ಸಿಕ್ಕಿದೆ ಎಂದು ಅರ್ಥ. ಹಾಗೆ ದೇವರಿಗೆ ದೀಪಾರಾಧನೆ ಮಾಡುವಾಗ ದೇವರಿಗಿಟ್ಟಂತ ಹೂವು ಕೆಳಗೆ ಬಿದ್ದರೆ ದೇವರ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಕ್ಕಿದೆ ಎಂದು ಅರ್ಥ. ಗೃಹಿಣಿಯರು ಆ ಹೂವನ್ನು ತೆಗೆದುಕೊಂಡು ನಮಸ್ಕಾರ ಮಾಡಿ ತಲೆಯಲ್ಲಿ ಮುಡಿದುಕೊಂಡರೆ ದೀರ್ಘ ಸುಮಂಗಳಿ ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗೆ ಒಮ್ಮೊಮ್ಮೆ ದೀಪಾರಾಧನೆ ಮಾಡುವಾಗ ದೀಪದಿಂದ ಕೆಲವು ಶಬ್ದಗಳು ಬರುತ್ತಿರುತ್ತದೆ. ದೀಪದಿಂದ ಶಬ್ದಗಳು ಕೇಳಿಸಿದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಇದ್ದಾರೆಂದು ತಿಳಿದುಕೊಳ್ಳಬೇಕು. ಹಾಗೆ ನಮ್ಮಲ್ಲಿ ಹಲವಾರು ಜನರಿಗೆ ಕನಸಿನಲ್ಲಿ ಹಾವುಗಳು ಕಾಣಿಸುತ್ತದೆ. ನಿಮ್ಮ ಕನಸಿನಲ್ಲಿ ನಾಗರ ಹಾವು ಕಾಣಿಸಿದರೆ ನಿಮ್ಮ ಮನೆಗೆ ಒಳ್ಳೆಯದು ನಡೆಯಲಿದೆ ಎಂದು ಅರ್ಥ. ಹಾಗೆ ಬಿಳಿ ಬಣ್ಣದ ಹಾವು ಕಾಣಿಸಿದರೆ ಆರ್ಥಿಕ ಪರವಾಗಿ ಲಾಭವಿದೆ, ಬೇಗನೆ ನೀವು ಶ್ರೀಮಂತರಾಗಲಿದ್ದೀರಿ ಎಂಬುದಕ್ಕೆ ಚಿಹ್ನೆ. ತುಂಬಾ ಜನರ ಮನೆಗಳಲ್ಲಿ ಯಾವಾಗಲೂ ಹಾಲು ಉಕ್ಕಿ ಕೆಳಗೆ ಚೆಲ್ಲುತ್ತಿರುತ್ತದೆ. ಮನೆಯಲ್ಲಿ ಅಕಸ್ಮಾತಾಗಿ ಹಾಲು ಉಕ್ಕಿ ಕೆಳಗೆ ಚೆಲ್ಲಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರಲಿದ್ದಾಳೆ ಎಂದು ಅರ್ಥ. ತುಂಬಾ ಜನರ ಮನೆ ಮುಂದೆ ಪ್ರತಿದಿನ ಕಾಗೆಗಳು ಬರುತ್ತಿರುತ್ತವೆ. ಕಾಗೆ ಹಾಗೂ ದೇವರುಗಳಿಗೆ ತುಂಬಾ ಹತ್ತಿರ ಸಂಬಂಧವಿದೆ. ಹಾಗಾಗಿ ಪ್ರತಿದಿನ ಮನೆ ಮುಂದೆ ಕಾಗೆ ಬಂದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ನಿಮ್ಮ ಮನೆಗೆ ಶೀಘ್ರದಲ್ಲೇ ಶುಭ ನಡೆಯಲಿದೆ ಎಂದು ಅರ್ಥ. ತುಂಬಾ ಹಣದ ಸಮಸ್ಯೆ ಇರುವವರು ಪ್ರತಿ ಶನಿವಾರದಂದು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿ ಕಾಗೆಗೆ ಇಡಿ. ಪ್ರತಿ ಶನಿವಾರ ಕಾಗೆಗೆ ಅನ್ನ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣ ಧಾರಾಳವಾಗಿರುತ್ತದೆ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನೆಯ ಸಂಪತ್ತು ಬೆಳೆಯುತ್ತಿರುತ್ತದೆ. ನಮ್ಮಲ್ಲಿ ತುಂಬಾ ಜನರಿಗೆ ಮಧ್ಯರಾತ್ರಿ ಗೆಜ್ಜೆ ಶಬ್ದ ಕೇಳಿಸುತ್ತದೆ. ಮಧ್ಯರಾತ್ರಿ ಗೆಜ್ಜೆ ಶಬ್ದ ಕೇಳಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇದ್ದಾರೆ, ಬೇಗನೆ ಹಣದ ಮಳೆ ಸುರಿಸಲಿದ್ದಾರೆ ಎಂದು ಅರ್ಥ. ಹಾಗೆ ನಮ್ಮಲ್ಲಿ ತುಂಬಾ ಜನರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ತಿರುಗಾಡುತ್ತಿರುತ್ತಾರೆ. ಬೆಳಿಗ್ಗೆ 4 ರಿಂದ 5 ಗಂಟೆ ಮಧ್ಯಕಾಲದಲ್ಲಿ ಯಾರಿಗೆ ಎಚ್ಚರವಾಗುತ್ತದೋ ಅಂತವರಿಗೆ ಒಳ್ಳೆಯ ಕಾಲ ಸಮೀಪಿಸಿದೆ ಎಂದು ಅರ್ಥ. ಕೆಲವೊಮ್ಮೆ ದೀಪದಲ್ಲಿ ನಾವಿಟ್ಟಂತ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋಗುತ್ತದೆ. ಆ ರೀತಿಯಾದರೆ ನಮ್ಮ ಪೂಜೆ ದೇವರ ಪಾದಗಳಿಗೆ ತಲುಪಿದೆ ಎಂದು ಅರ್ಥ. ದೀಪದಲ್ಲಿ ಇಟ್ಟಂತ ಬತ್ತಿಗಳು ಅರ್ಧ ಮಾತ್ರ ಸುಟ್ಟು ಹೋದರೆ ನಿಮ್ಮ ಪೂಜೆಗಳಿಗೆ ಸಂಪೂರ್ಣ ಫಲ ಲಭಿಸಲಿಲ್ಲ ಎಂದು ಅರ್ಥ. ತುಂಬಾ ಜನರ ಮನೆಗಳಲ್ಲಿ ಇರುವೆಗಳು ಕಾಣಿಸುತ್ತಿರುತ್ತದೆ.
ಆದರೆ ಕೆಂಪು ಇರುವೆಗಳು ಮಾತ್ರ ಮನೆಯಲ್ಲಿ ಇರಬಾರದು. ಮನೆಯಲ್ಲಿ ಕೆಂಪು ಇರುವೆಗಳು ಕಾಣಿಸಿದರೆ ಮನೆಗೆ ಸಮಸ್ಯೆ ಬರಲಿದೆ ಎಂದು ಅರ್ಥ. ಆದರೆ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಎಂದು ಅರ್ಥ. ಹಾಗಾಗಿ ಮನೆಯಲ್ಲಿ ಕಪ್ಪು ಇರುವೆಗಳು ಕಂಡರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ. ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ನಿಮ್ಮ ಮನೆ ಮೇಲಿರುತ್ತದೆ. ಹಾಗೆ ಯಾವುದಾದರೂ ಪಕ್ಷಿಗಳು ಬಂದು ನಿಮ್ಮ ಮನೆಯ ಹತ್ತಿರ ಗೂಡು ಕಟ್ಟಿಕೊಂಡರೆ ಅದು ತುಂಬಾನೇ ಶುಭ ಎಂದು ಅರ್ಥ. ಪಕ್ಷಿ ಗೂಡು ನಿಮ್ಮ ಮನೆಯಲ್ಲಿದ್ದರೂ, ಮನೆ ಸುತ್ತಮುತ್ತ ಇದ್ದರೂ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ. ನಿಮಗೆ ಅಧಿಕ ಮೊತ್ತದಲ್ಲಿ ಹಣ ಬರಲಿದೆ ಎಂದು ಅರ್ಥ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದೇವರುಗಳು ಕಾಣಿಸಿದರೆ ನಿಮಗೆ ಶೀಘ್ರದಲ್ಲೇ ತುಂಬಾ ಒಳ್ಳೆಯದು ನಡೆಯುತ್ತದೆ ಎಂದು ಅರ್ಥ. ಕನಸಿನಲ್ಲಿ ದೇವರು ಕಾಣಿಸಿದರು, ನಿಧಿ ನಿಕ್ಷೇಪ ಕಾಣಿಸಿದರೂ ನೀವು ಬೇಗನೆ ಧನವಂತರಾಗುತ್ತೀರಿ ಅಥವಾ ದೇವರು ನಿಮ್ಮ ಮನೆಗೆ ಬರಲಿದ್ದಾರೆ ಎಂದು ಅರ್ಥ. ಹಾಗೆ ನೀವು ಪೂಜೆ ಮಾಡುವಾಗ ತೆಂಗಿನಕಾಯಿ ಹೊಡೆದಾಗ ಅದರೊಳಗೆ ಹೂವು ಕಾಣಿಸಿದರೆ ನೀವು ಅತಿ ಬೇಗನೆ ದೊಡ್ಡ ಮಟ್ಟಕ್ಕೆ ತಲುಪುತ್ತೀರಿ ಎಂದು ಅರ್ಥ. ಒಂದು ವೇಳೆ ತೆಂಗಿನಕಾಯಿ ಕೊಳೆತು ಹೋದರೆ ತುಂಬಾ ಅಪಶಕುನ ಎಂದು ತಿಳಿದುಕೊಳ್ಳಬೇಕು. ನೀವು ಹೊರಗಡೆ ಹೋದಾಗ ಗೂಬೆ ಕಾಣಿಸಿದರೆ ಬೇಗನೆ ನೀವು ಧನವಂತರಾಗುತ್ತೀರಿ ಎಂದು ಅರ್ಥ. ಗೂಬೆ ಕಾಣಿಸಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಲಿದ್ದಾರೆ ಎಂದು ಅರ್ಥ. ಹಾಗೆ ಅಕಸ್ಮಾತಾಗಿ ಮನೆಯಲ್ಲಿ ಕಪ್ಪು ಇರುವೆಗಳು ಬರುವುದು ಶುರುವಾದರೆ ಲಕ್ಷ್ಮೀ ದೇವಿ ಮನೆಗೆ ಬರಲಿದ್ದಾರೆ, ಇರುವ ಹಣದ ಸಮಸ್ಯೆಯೆಲ್ಲ ಹೋಗಲಿದೆ ಎಂದು ತುಂಬಾ ಜನ ನಂಬುತ್ತಾರೆ. ಕಪ್ಪು ಇರುವೆಗಳು ಮನೆಯಲ್ಲಿದ್ದರೆ ಆರ್ಥಿಕ ಸಮಸ್ಯೆ ಬರುವುದೇ ಇಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳುತ್ತದೆ. ತುಂಬಾ ಜನರ ಜಾತಕದಲ್ಲಿ ದುರದೃಷ್ಟ ಹಿಂಬಾಲಿಸುತ್ತದೆ. ಯಾವ ಕೆಲಸ ಮಾಡಿದರೂ ಅದು ಕೂಡಿ ಬರುವುದಿಲ್ಲ. ಅಂತವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ಒಮ್ಮೆ ನೋಡಿ. ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಜಾತಕದಲ್ಲಿರುವ ದುರದೃಷ್ಟವೆಲ್ಲ ಪೂರ್ತಿಯಾಗಿ ನಿವಾರಣೆಗೊಂಡು ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಗೋಮಾತೆಯೊಳಗೆ ಮುಕ್ಕೋಟಿ ದೇವತೆಗಳು ವಾಸವಿರುತ್ತಾರೆ. ಹಾಗಾಗಿ ನಿಮ್ಮ ಮನೆ ಮುಂದೆ ಹಸು ಬಂದು ನಿಂತುಕೊಂಡರೆ ನಿಮಗೆ ಒಳ್ಳೆ ಕಾಲ ಬರಲಿದೆ ಎಂದು ಅರ್ಥ. ಮುಕ್ಕೋಟಿ ದೇವತೆಗಳೆಲ್ಲರೂ ಹಸು ರೂಪದಲ್ಲಿ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದಾರೆ ಎಂದು ನೀವು ತಿಳಿಯಬೇಕು. ನೀವು ಹೊರಗಡೆ ಹೋಗುವಾಗ ನಾಯಿ ಎದುರು ಬಂದರೆ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ವಿಘ್ನವಿಲ್ಲದೆ ಅದು ಪೂರ್ತಿಯಾಗುತ್ತದೆ ಎಂದು ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.